Hi Makle, welcome to 10 power 100 maths class. So ಈ ವಿಡಿಯೋದಲ್ಲಿ let's discuss about possible questions for question number 34 Makle. Okay, ಇದು ಮೇನ್ ಆಗಿ ಇಂಟಿಗ್ರೇಷನ್ ಇಂದ ಆಗಿರುತ್ತೆ and this is one of the easiest concept ಕಂಡ್ರೆ. Okay, ಎರಡೇ ಟಾಪಿಕ್ ಬರೋದು, ಒಂದು ಪಾರ್ಷಿಯಲ್ ಫ್ರಾಕ್ಷನ್ and other one is ಬೈ ಪಾರ್ಟ್ಸ್ ಮಕ್ಳೆ, ಆಯ್ತಾ. ಸೊ ಇದರದ್ದು ಪಾಸಿಬಲ್ ಕ್ವಶನ್ಸ್ ಏನೇನಿದೆ ನಿಮ್ಮ ಮಾಡೆಲ್ ಪೇಪರ್ ಅಂಡ್ ನಿಮ್ಮ ಪ್ರಿಪರೇಟರಿ ಪೇಪರ್ಸ್ ನೆಲ್ಲ ರೆಫರ್ ಮಾಡಿ. ಐ ಹವ್ ಗಾಟ್ ಫ್ಯೂ ಕ್ವಶನ್ಸ್ ಫಾರ್ ಯು ಮಕ್ಳೆ. ಓಕೆ, ಸೊ ನನ್ನ ಪ್ರಕಾರ 100% ನಾವು ಏನ್ ಮಾಡಿದೀವಿ ಅದರಲ್ಲೇ ಬರುತ್ತೆ, ಆಯ್ತಾ. ಏನಕ್ಕೆ 5 ಪೇಪರ್ ಮಕ್ಳು, 5 ಪೇಪರ್ ಅಂದ್ರೆ 3 ಮಾಡೆಲ್ ಪೇಪರ್ ಅಂಡ್ 2 ಪ್ರಿಪರೇಟರಿ ಪೇಪರ್ಸ್. ಸೊ ಇದರಲ್ಲೆಲ್ಲ ಒಂದೇ ತರ ಪ್ಯಾಟರ್ನ್ ಫಾಲೋ ಆಗಿದೆ. ಸೊ ಇಷ್ಟು ಸಾಕಲ್ವಾ ಟು ಸೇ ದಟ್ ವಾಟ್ ಈಸ್ ದ ಪ್ಯಾಟರ್ನ್ ದಟ್ ದೇ ಗೋಯಿಂಗ್ ಟು ಗೆಟ್ ಇಟ್ ಅಂತ. ಅಲ್ಪ ಸ್ವಲ್ಪ ಆ ಕಡೆ ಚೇಂಜ್ ಆಗ್ಬೋದು, ದಟ್ ಇಸ್ ನಥಿಂಗ್ ಟು ವರಿ. ಓಕೆ, ಅಪಾರ್ಟ್ ಫ್ರಮ್ ದಟ್ ರೆಸ್ಟ್ ಆಫ್ ಆಲ್ ಲೈಕ್ ಒಂದೇ ಪ್ಯಾಟರ್ನ್ ಅಲ್ಲಿ ಫಾಲೋ ಮಾಡ್ತಾರೆ. ಓಕೆ, ಸೊ ಬೋರ್ಡ್ ವಾಂಟ್ಸ್ ಯು ಟು ಡೂ ವೆಲ್ ಇನ್ ಎಕ್ಸಾಮಿನೇಷನ್. ಸೊ ದಿಸ್ ಇಸ್ ದ ಮೇನ್ ಇಂಟೆನ್ಷನ್ ಇವನ್ ಫಾರ್ ಬೋರ್ಡ್, ಆಯ್ತಾ. ಸೊ ದಟ್ಸ್ ವೈ. ಸೊ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅಂಡ್ ಎಲ್ಲ ಕ್ವಶನ್ ನಂಬರ್ 2 ಮಾರ್ಕರ್ಸ್ ಇಂದ ಮಕ್ಕಳೇ ಅಪ್ ಟು ಇಯರ್ ದಿಸ್ ವಿಡಿಯೋ ತನಕ ಎಲ್ಲ ಕ್ವಶನ್ಸ್ಗೂ ನಾನು ಪಾಸಿಬಲ್ ಕ್ವಶನ್ಸ್ ನ ಮಾಡಿದ್ದೀನಿ. ಸೊ ಯಾರಾದರೂ ಆ ವಿಡಿಯೋಸ್ ನೋಡಿಲ್ಲ ಅಂದ್ರೆ ಸೊ ಪ್ಲೀಸ್ ವಾಚ್ ದೋಸ್ ವಿಡಿಯೋಸ್ ಸೊ ದಟ್ ನಿಮ್ಮ ಪ್ರಿಪರೇಷನ್ ಅಲ್ಲಿ ತುಂಬಾ ಯೂಸ್ ಆಗುತ್ತೆ ಕಂಡ್ರು. ಓಕೆ, ಅಂಡ್ ಆಲ್ಸೋ ಮಕ್ಕಳೇ ಆಸ್ ಐ ಆಸ್ಕ್ ಯು ಎವ್ರಿ ಟೈಮ್, ಸೊ ನಿಮ್ಮ ಸಪೋರ್ಟ್ಸ್, ವಿತೌಟ್ ಯುವರ್ ಸಪೋರ್ಟ್ ಇಟ್ಸ್ ನಥಿಂಗ್ ಮಕ್ಕಳೇ. ಓಕೆ, ದಟ್ಸ್ ವೈ. ಸೊ ಇಫ್ ಯು ಆರ್ ವಾಚಿಂಗ್ ಮೈ ವಿಡಿಯೋ ಫಾರ್ ದ ಫಸ್ಟ್ ಟೈಮ್, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಅಂಡ್ ಯಾರೆಲ್ಲ ನಿಮ್ಮ ಫ್ರೆಂಡ್ಸ್ ಗ್ರೇಟ್ ವೆಲ್ ಇದ್ದಾರೆ ಅವರೆಲ್ಲರಿಗೂ ನನ್ನ ವಿಡಿಯೋನ ಶೇರ್ ಮಾಡಿ. ಓಕೆನಾ. ಸೊ ಲೆಟ್ಸ್ ಸ್ಟಾರ್ಟ್ ದ ಕ್ಲಾಸ್. ಓಕೆ, ಸೊ ಆಸ್ ಎ ಸೆಟ್ ಈ ಕ್ವಶನ್ ಬಂದು ಕ್ವಶನ್ ನಂಬರ್ 34 ಇಂದ ಆಗಿರುತ್ತೆ. ಸಾರಿ, ಕ್ವಶನ್ ನಂಬರ್ 34 ಅಂಡ್ ದಿಸ್ ಇಸ್ ಇಂಟಿಗ್ರೇಷನ್ ಇಂದ ಆಗಿರುತ್ತೆ, ಆಯ್ತಾ. ಸೊ ಕ್ವಿಕ್ ಆಗಿ ಸಾಲ್ವ್ ಮಾಡೋಣ. ಸೊ ಫಸ್ಟ್ ಕ್ವಶನ್ ಬಂದು ಪಾರ್ಷಿಯಲ್ ಫ್ರಾಕ್ಷನ್, ಆಯ್ತಾ. ಈ ತರ ಕ್ವಶನ್ಸ್ ಗಳು ಬಂದಾಗ ವೆರಿ ಲೈಕ್ ಸಿಂಪಲ್ ಕಾನ್ಸೆಪ್ಟ್ ಆಗಿರುತ್ತೆ. ಸೊ ಲೆಟ್ಸ್ ಡೂ ದಿಸ್. ಇವಾಗ ಬರೀ ಪಾರ್ಷಿಯಲ್ ಫ್ರಾಕ್ಷನ್ ಇಸ್ ಅ ಡಿಫರೆಂಟ್ ಮೆಥಡ್, ಆಯ್ತಾ. ಇಟ್ಸ್ ಅ ಡಿಫರೆಂಟ್ ಪಾರ್ಟ್ ಆಫ್ ಮ್ಯಾಥಮೆಟಿಕ್ಸ್ ಮಕ್ಕಳೇ. ಓಕೆ, ಅದನ್ನ ನಾವು ಇಂಟಿಗ್ರೇಷನ್ ಯೂಸ್ ಮಾಡಿ ಸಾಲ್ವ್ ಮಾಡೋದು ದಿಸ್ ಪಾರ್ಷಿಯಲ್ ಫ್ರಾಕ್ಷನ್. ಸೊ ಇದನ್ನ ಏನ್ ಮಾಡ್ಕೊಳ್ತೀವಿ, ಫಸ್ಟ್ ಹಿಂಗ್ ಬರ್ಕೊಳ್ಳಿ. ಸೊ 1/x+1 ಇಂಟು x+2 ಅಲ್ಲ ಇಸ್ ಈಕ್ವಲ್ ಟು ಈ ತರ ಎರಡು ಫ್ಯಾಕ್ಟರ್ಸ್ ಇದ್ದಾಗ x+1 x+2 ಇದ್ದಾಗ, ಸೊ ಇಟ್ ಇಸ್ ವೆರಿ ಸಿಂಪಲ್. ಸೊ a/x+1 ಪ್ಲಸ್ b/x+2 ಇದರ ಆದ್ಮೇಲಿಂದ ಸೊ ದಿಸ್ ಇಸ್ ದ ಇದು 1/x1 ಪ್ಲಸ್ 1/x+2 ಈ ಮಲ್ಟಿಪ್ಲಿಕೇಶನ್ ಫಾರ್ಮ್ ಇಂದ ಅಡಿಷನ್ ಫಾರ್ಮ್ ಗೆ ಕನ್ವರ್ಟ್ ಆಗ್ತದೆ. ದಿಸ್ ಇಸ್ ದ ಮೇಜರ್ ಪ್ರಾಬ್ಲಮ್, ಮೇಜರ್ ಲೈಕ್ ಸೊಲ್ಯೂಷನ್ಸ್ ಇಯರ್, ಆಯ್ತಾ. ಈಗ ಎ ಅಂಡ್ ಬಿ ಫೈಂಡ್ ಔಟ್ ಮಾಡಿದ್ರೆ ದಟ್ ಇಸ್ ಆಲ್ ಆರ್ ಜಾಬ್, ಆಯ್ತಾ. ಸೊ ಟು ಡೂ ದಟ್ ಟೇಕ್ LCM ಹಿಯರ್. ಸೊ x+1 x+2 is equal to a of cross multiply a of x+2 plus b of x+1 whole divided by x+1 into x+2 whole divided by x+1 into x+2. Okay, so ಇವಾಗ ಡಿನಾಮಿನೇಟರ್ ಎರಡು ಕ್ಯಾನ್ಸಲ್ ಆಗುತ್ತೆ. ಸೊ 1 is equal to a into x+2 plus b into x+1 ಮಕ್ಕಳೇ. a into x+2 plus b into x+1. ಇದಾದ್ಮೇಲಿಂದ ವೆರಿ ಸಿಂಪಲ್, ಹೌ ಟು ಫೈಂಡ್ ಔಟ್ ಎ ಅಂಡ್ ಬಿ ಅಂತ. ಓಕೆ, ಯಾವ್ದಾದ್ರು ಒಂದು ವ್ಯಾಲ್ಯೂನ 0 ಮಾಡಿ ಇನ್ನೊಂದು ವ್ಯಾಲ್ಯೂನ ಫೈಂಡ್ ಔಟ್ ಮಾಡಿ. ಸೊ ನಾವು ಸಬ್ಸ್ಟಿಟ್ಯೂಟ್ x is equal to -2. ಈಗ x is equal to -2 ಹಾಕಿದ್ರೆ ಈ ಜಾಗಕ್ಕೆ -2 ಹಾಕಿದ್ರೆ ಈ a ವ್ಯಾಲ್ಯೂ ಕಂಪ್ಲೀಟ್ ಆಗಿ 0 ಆಗುತ್ತೆ. ಸೊ ದಟ್ ವಿ ಕ್ಯಾನ್ ಫೈಂಡ್ ಔಟ್ b ವ್ಯಾಲ್ಯೂ. ಎಸ್, ಸೊ ಲೆಟ್ಸ್ ಡೂ ದಟ್. ಸೊ 1 is equal to a ವ್ಯಾಲ್ಯೂ 0 ಆಗುತ್ತೆ. ಸೊ 0 ಪ್ಲಸ್ b ಇಂಟು -2 ಪ್ಲಸ್ 1, ರೈಟ್. ಸೊ b ವ್ಯಾಲ್ಯೂ ಏನಾಗುತ್ತೆ ಮಕ್ಕಳೇ, b ವ್ಯಾಲ್ಯೂ ಮೈನಸ್ b is equal to 1 ಆಗುತ್ತೆ. So b value is equal to -1, correct? So b value is -1. So we got b value. Okay, now ಈಗ ಹೆಂಗೆ b value ಫೈಂಡ್ ಔಟ್ ಮಾಡಿದ್ವಿ, ಟು ಮೇಕ್ ಬೈ ಮೇಕಿಂಗ್ a value 0 we found out b value. ಸೊ ಇವಾಗ ಏನ್ ಮಾಡಿ, ಈಗ b ನ 0 ಮಾಡಿ a ನ ಫೈಂಡ್ ಔಟ್ ಮಾಡೋಣ. ಓಕೆನಾ. ಸೊ I'll do it here, ಆಯ್ತಾ. I'll substitute x is equal to -1. ಇಲ್ಲಿಗೆ -1 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ಅದು 0 ಆಗುತ್ತೆ. ಸೊ 1 is equal to a of -1 plus 2 plus 0. ಸೊ -1 plus 2 ಅಂದ್ರೆ ಇಟ್ ಇಸ್ 1 ಅಲ್ಲ. ಸೊ a ವ್ಯಾಲ್ಯೂ ಇಷ್ಟು ಮಕ್ಕಳೇ, a ವ್ಯಾಲ್ಯೂ ಇಸ್ 1 ಅಲ್ವಾ. ಸೊ a ವ್ಯಾಲ್ಯೂ ವಿ ಗಾಟ್ ಇಟ್. ಇದಾದ್ಮೇಲಿಂದ ಇಲ್ಲಿಗೆ ಡೈರೆಕ್ಟ್ ಆಗಿ ಸಬ್ಸ್ಟಿಟ್ಯೂಟ್ ಮಾಡಿ. ಓಕೆ, ಸೊ ಇಂಟಿಗ್ರೇಷನ್. ಓಕೆ, 1/x+1 ಇಂಟು x+2 is equal to a ಅಂದ್ರೆ ಇಟ್ ಇಸ್ 1, ರೈಟ್. ಸೊ 1/x+1 plus b ಅಂದ್ರೆ it is -1, right. I'll write -1 here itself. So 1/x+2. ಇವಾಗ you have to understand this, ಆಯ್ತಾ. ಇಲ್ಲಿ ಇಂಟಿಗ್ರೇಷನ್ ಅಂಡ್ ಇಂಟಿಗ್ರೇಷನ್. ಸೊ dx ಇಲ್ಲೂ ಕೂಡ dx ಅಂಡ್ ಇಲ್ಲೂ ಕೂಡ ಇಂಟಿಗ್ರೇಷನ್, because it is now 2 terms. So ಈ ತರ ಶಿಫ್ಟ್ ಮಾಡಿ then you integrate. So what is the integration of this one? So ನಾವು ಇಂಟಿಗ್ರೇಷನ್ 1/x+1 ಅಂದ್ರೆ ಇದು log mod x+1 ಆಯ್ತು, ಮೈನಸ್ ಇದು log mod x+2 ಆಯ್ತು ಪ್ಲಸ್ ಸಿ, ಆಯ್ತಾ. ಇದಾದ್ಮೇಲೆ ರೈಟ್ ಇನ್ ದ ಫಾರ್ಮ್ ಆಫ್ log a minus log b ಫಾರ್ಮುಲಾ ಯೂಸ್ ಮಾಡಿ. ಸೊ ಇದನ್ನಾಗುತ್ತೆ log x+1 by x+2 plus c ಮಕ್ಕಳೇ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್ ಕಂಡು. ಓಕೆ, ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಇಷ್ಟು ಮಾಡಬೇಕಾಗತ್ತೆ.
ಓಕೆನಾ. ವೆರಿ ಸಿಂಪಲ್. ನಿಮ್ಮ ಎಕ್ಸಾಮಿನೇಷನ್ ತುಂಬಾ ಟೈಮ್ ಇದೇ ತರ ಕಾನ್ಸೆಪ್ಟ್ ಬಂದಿರೋದು. ಸೊ ಐ ವಾಂಟ್ ಯು ಟು ಡೂ ದಿಸ್ ಕೈಂಡ್ ಆಫ್ ಸಮ್ ಮಕ್ಕಳೇ. ಓಕೆ, ಪ್ರಾಕ್ಟೀಸ್ ಮಾಡಿ, ಒಂದು 2 ತರ ಸಮ್ ಸಾಲ್ವ್ ಮಾಡಿ. ಸೊ ನಿಮ್ಮ ಎಕ್ಸಾಮಿನೇಷನ್ ಬಂದೇ ಬರುತ್ತೆ ಇದು. ಓಕೆನಾ. ಸಿ ಅಲ್ಲೊಂದು ಕ್ವಶನ್ ಕೊಟ್ಟಿದ್ದಾನೆ ಆಯ್ತಾ, ಕಾಸ್ ಎಕ್ಸ್ ಡಿವೈಡ್ ಬೈ ಈ ಕ್ವಶನ್. ಸೊ ಕಾಸ್ ಎಕ್ಸ್ ಡಿವೈಡ್ ಬೈ 1 ಮೈನಸ್ ಸೈನ್ ಎಕ್ಸ್ ಇಂಟು 2 ಮೈನಸ್ ಸೈನ್ ಎಕ್ಸ್ ಮಕ್ಕಳು. ಓಕೆ, ಸೇಮ್ ಫಾರ್ಮೆಟ್ ಅಲ್ಲೇ ಸಾಲ್ವ್ ಮಾಡೋದು. ಬಟ್ ಆ ಕಾಸ್ ಎಕ್ಸ್ ಸೈನ್ ಎಕ್ಸ್ ನೋಡಿ ತಲೆ ಹಾಳಾಗೋಗ್ಬಿಡುತ್ತೆ ಹೇಗೆ ಮಾಡೋದು ಅಂತ. ದರ್ಸ್ ನಥಿಂಗ್ ಟು ವರಿ. ಸೊ ಇಲ್ಲಿ ಸಬ್ಸ್ಟಿಟ್ಯೂಷನ್ ಮೆಥಡ್ಗೆ ಹೋಗ್ಬೇಕು ಫಸ್ಟ್. ಓಕೆ, ಇಫ್ ಯು ಟೇಕ್ ಸೈನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಅಂತ ತಗೊಳ್ಳಿ. ಸೈನ್ ಎಕ್ಸ್ ಡಿಫ್ರೆನ್ಸಿಯೇಷನ್. ಸೊ ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ ಆಯ್ತಾ. ಕಾಸ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ಇವಾಗ ನೋಡಿ ಆ ಕಂಪ್ಲೀಟ್ ಸಮ್ ಈ ಕಾಸ್ ಎಕ್ಸ್ ಡಿ ಎಕ್ಸ್ ಬಂದು ಡಿ ಟಿ, ರೈಟ್. ಸೊ ಆ ಕಂಪ್ಲೀಟ್ ಸಮ್ ಏನಾಗುತ್ತೆ ಅಂತ ಹೇಳಿದ್ರೆ ಇಟ್ ಈಸ್ 1 by 1 minus t, 1 minus t into 1 ಅಲ್ಲ 1 minus ಅಲ್ಲ 1 minus t into 2 minus t ಆಯಿತು. 2 minus t into dt. ಇಷ್ಟೇ ಮೆಥಡ್. ಓಕೆ, ಇವಾಗ ಸೇಮ್ ನಾವು ಇಲ್ಲಿ ಏನು ಮಾಡಿದೆ ಅದೇ ಫಾರ್ಮೆಟ್ನ ಮಾಡಿ ಅದನ್ನು ಕೂಡ ಸಾಲ್ವ್ ಮಾಡ್ಬೋದು. ಎಸ್ ಆರ್ ನೋ? ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ಪ್ರಾಕ್ಟೀಸ್ ಮಾಡಿ, ಈಸಿಯಾಗಿ ನಿಮಗೆ ಇದು 3 ಮಾರ್ಕ್ಸ್ಗೆ ಬರುತ್ತೆ ಆಯ್ತಾ. ಸಿ ಪೇಪರ್ ಅನ್ನೋದು ಸ್ವಲ್ಪ ಟಫ್ ಮಾಡಬೇಕು. ಈ ಥರ ಕೊಡೋದಲ್ಲ, ಇನ್ ಕೇಸ್ ಈ ಥರ ಕೊಟ್ಟರೆ ಗೊತ್ತಿರಬೇಕು ಮಕ್ಕಳೇ. ಓಕೆ, ಪ್ರೊಸೀಜರ್ ಸೇಮೇ, ಬಟ್ ಆ ಟೈಮಲ್ಲಿ ನಿಮ್ಮ ಎಕ್ಸಾಮಿನೇಷನ್ ನಿಮ್ಮ ತಲೆ ಓಡಲ್ಲ ಇದು. ಓಕೆ, ಆ ಐಡಿಯಾ ಬರಲ್ಲ. ದಟ್ಸ್ ವೈ ವೈಲ್ ಪ್ರಾಕ್ಟಿಸಿಂಗ್ ಇಟ್ ಸೆಲ್ಫ್ ಜಸ್ಟ್ ಡೂ ದಿಸ್ ಸೊ ದಟ್ ಈಸಿಯಾಗಿ ನಿಮಗೆ ಪ್ರಾಕ್ಟೀಸ್ ಮಾಡ್ಬೋದು. ಓಕೆ, ನೆಕ್ಸ್ಟ್. ಸೊ ಇದು ಕೂಡ ಸೇಮ್ ಮೆಥಡ್. ಫಸ್ಟ್ ಎಕ್ಸ್ ಡಿವೈಡ್ ಬೈ ಎಕ್ಸ್ ಪ್ಲಸ್ 1 ಇಂಟು ಎಕ್ಸ್ ಪ್ಲಸ್ 2 ಇಸ್ ಈಕ್ವಲ್ ಟು ಎ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ ಬಿ ಬೈ ಎಕ್ಸ್ ಪ್ಲಸ್ 2, ರೈಟ್. ಸೊ ಎಕ್ಸ್ ಬೈ x plus 1 into x plus 2 is equal to a of x plus 2 plus b of x plus 1 whole divided by x plus 1 into x plus 2. Okay, LCM. So this method ನಿಮಗೆ ಗೊತ್ತಿದೆ ಹೇಗೆ ಮಾಡಬೇಕಂತ. ಸೊ ದಿಸ್ and this cancel. ಈಗ x is equal to a of x plus 2 plus b of x plus 1 ಮಕ್ಕಳೇ. ಓಕೆ, ಇವಾಗ ನಿಮಗೆ ಗೊತ್ತು ಹೇಗೆ ಫೈಂಡ್ ಔಟ್ ಮಾಡಬೇಕು ಅಂತ. ಫಸ್ಟ್ ಯು ಮೇಕ್ a 0 so that we can find out b. And b 0 ಮಾಡಿ a find out ಮಾಡಿ. That's it. Okay, let's take x is equal to -2 so that a becomes 0 for us. Correct? So we'll substitute -2 is equal to, so b value is -2 plus 1. So b value 2, right? Now once again we'll substitute x is equal to -1. So if you substitute -1 is equal to a of 1 minus 1 plus 2. So a value -1 alva. A value is -1. So we got a and b values. ಇದಾದ್ಮೇಲೆ ಏನು ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಫೈಂಡ್ ಔಟ್ ಮಾಡಿ ಅಷ್ಟೇ. ಸೊ ಇಂಟಿಗ್ರೇಷನ್ ಆಫ್ a ಅಂದ್ರೆ -1. ಸೊ -1 by x plus 1 dx ಪ್ಲಸ್ ಇದು 2 divided by x plus 2 dx with integration. ಓಕೆ, ಇದೇನಾಗುತ್ತೆ ಇಲ್ಲಿ -1 ಆಚೆ ಇಟ್ಟರೆ ಮೈನಸ್ ಲಾಗ್ ಆಫ್ ಮಾಡ್ ಎಕ್ಸ್ ಪ್ಲಸ್ 1 ಪ್ಲಸ್ 2 ಟೈಮ್ಸ್ ಆಫ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ 2 ಪ್ಲಸ್ ಸಿ. ಓಕೆ, ಇದಾದ್ಮೇಲೆ ತುಂಬ ಇಂಪಾರ್ಟೆಂಟು. ಇದು ಮಾಡೋಕ್ಕೆ ಗೊತ್ತಿದ್ರೆ ಮಾಡಿ ಆಯ್ತಾ, ಸುಮ್ಮನೆ ಏನೇನೋ ಬರೆದು ಆನ್ಸರ್ ತಪ್ಪು ಮಾಡ್ಕೋಬೇಡಿ. ಸೊ ವಾಟ್ ವಿ ಹ್ಯಾವ್ ಟು ಡೂ ಇಸ್ ಫಸ್ಟ್ ಈ 2 ಲಾಗ್ ಇದನ್ನ ಫಸ್ಟ್ ಬರ್ಕೊಳ್ತೀನಿ. ಓಕೆ, ಸೊ 2 ಲಾಗ್ ಮಾಡ್ ಎಕ್ಸ್ ಪ್ಲಸ್ 2 ಮೈನಸ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಬರ್ಕೊಳ್ತಾನೆ. ಯಾಕಂದ್ರೆ ನನಗೆ ಲಾಗ್ ಎ ಮೈನಸ್ ಲಾಗ್ ಬಿ ಫಾರ್ಮುಲಾ ಇದೆ. ಕರೆಕ್ಟಾ? ಐ ಕ್ಯಾನ್ ಯೂಸ್ ಮೈನಸ್ ಮಧ್ಯದಲ್ಲಿ ಇದ್ರೆ ನನಗೆ ತುಂಬ ಯೂಸ್ ಆಗುತ್ತೆ. ದಟ್ಸ್ ವೈ. ಅಂಡ್ ಇನ್ನೊಂದು ನೆನ್ಪಿಟ್ಕೊಳ್ಳಿ, ಇಲ್ಲಿ ನೋಡಿ 2 ಇದೆ. ಈ 2 ಇದ್ದಾಗ ನಾವು ಲಾಗ್ ಎ ಮೈನಸ್ ಲಾಗ್ ಬಿನ ಮಾಡ್ಕೊಳಕ್ ಆಗೋದಿಲ್ಲ. ಈ 2ನ ನಾನು ಇಲ್ಲಿ ಕಳಿಸ್ಬೋದಾ? ಸೊ ಐಲ್ ರೈಟ್ ಲೈಕ್ ದಿಸ್, ಲಾಗ್ ಮಾಡ್ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಮೈನಸ್ ಲಾಗ್ ಮಾಡ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ. ಇವಾಗ ವಿ ಕ್ಯಾನ್ ಅಪ್ಲೈ ಲಾಗ್ ಪ್ರಾಪರ್ಟಿ. ಇವಾಗ ಇದು ಪ್ಯೂರ್ ಆಗಿ ಲಾಗ್ ಎ, ಇದು ಲಾಗ್ ಬಿ. ಸೊ ಲಾಗ್ ಎ ಮೈನಸ್ ಲಾಗ್ ಬಿ ಅಂದ್ರೆ ಲಾಗ್ ಎ ಬೈ ಬಿ ಆಗುತ್ತೆ. ಮೈನಸ್ ಇದೆ ಡಿವೈಡೆಡ್ ಬೈ ಆಗುತ್ತೆ ಆಯ್ತಾ. ಸೊ ಇದು ಲಾಗ್ ಮಾಡ್ ಎಕ್ಸ್ ಪ್ಲಸ್ 2 ದ ಹೋಲ್ ಸ್ಕ್ವೇರ್ ಹೋಲ್ ಡಿವೈಡ್ ಬೈ ಮಾಡ್ ಎಕ್ಸ್ ಪ್ಲಸ್ 1 ಪ್ಲಸ್ ಸಿ ಮಕ್ಕಳ. ಸೊ ದಿಸ್ ಇಸ್ ದ ಫೈನಲ್ ಆನ್ಸರ್. ಐ ಹೋಪ್ ಇದು ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ವೆರಿ ಸಿಂಪಲ್ ಕಾನ್ಸೆಪ್ಟ್. ಸೊ ದರ್ಸ್ ನಥಿಂಗ್ ಟು ವರಿ. ಸೊ ಈ ಕಾನ್ಸೆಪ್ಟ್ ಮೇಲೆ ಒಂದು ಕ್ವಶನ್ ಬಂದೇ ಬರುತ್ತೆ. ಓಕೆನಾ? ನೆಕ್ಸ್ಟ್ ಇದೇ ತರ ಕ್ವಶನ್, ಬಟ್ ಇಲ್ಲಿ 3 ಫ್ಯಾಕ್ಟರ್ಸ್ ಇದೆ. ಓಕೆ, 3x - 1 ಡಿವೈಡ್ ಬೈ x - 1 x - 2 ಇಂಟು x - 3. ಸೊ ಬರ್ಕೊಳ್ಳೋಣ. ಸೊ 3x ಇದನ್ನಾಗುತ್ತೆ, ಇವು ಬರ್ಕೊಳ್ಳೋಣ ಈ ತರ ಆಯ್ತಾ. ಸೊ a divided by x - 1 ಕರೆಕ್ಟಾ, ಪ್ಲಸ್ b divided by x - 2
plus c divided by x minus 3. Okay, so this is the first level. Next, ಇವಾಗ LCM ತಗೊಳ್ಳಿ. ಇಲ್ಲಿ ತಗೊಳ್ಳುವಾಗ ಕೇರ್ಫುಲ್, ಇದನ್ನು ಬಿಟ್ಟು ಇನ್ನೆರಡು. So it is x minus 2 into x minus 3. And ಇಲ್ಲಿ under b, it is b of x minus 1 into x minus 3. Next is plus c of x minus 1 into x minus 2 whole divided by it is x minus 1 into x minus 2 into x minus 3 with this is 3x minus 1 whole divided by it is x minus 1, x minus 2, x minus 3. Okay, and ಇವಾಗ ಈ ಡಿನಾಮಿನೇಟರ್ ಅಂಡ್ ಡಿನಾಮಿನೇಟರ್ ಕ್ಯಾನ್ಸಲ್ ಮಾಡಿ. ಸೊ ನಾನು ಏನು ಪ್ರೀವಿಯಸ್ ಆಗಿ ಹೇಳ್ಕೊಟ್ಟೆ ಮಕ್ಕಳೇ. ಓಕೆ, ಸೊ ಬೈ ಮೇಕಿಂಗ್ 2 terms 0 ಯು ವಿಲ್ ಫೈಂಡ್ ಔಟ್ 1 term ಅಷ್ಟೇ ಇವಾಗ. ಓಕೆ, ಸೊ ಟೇಕ್ 3x minus 1 is equal to a of x minus 2, x minus 3 plus b of x minus 1, x minus 3 plus c of x minus 1, x minus 2. Okay na? So let's put x is equal to 2 if I substitute. So a and yavadu c 0 agutte. A is equal to c is equal to 0. Correct? So that we can find out b value. So 3 2s are 6. So 6 minus 1 is equal to b of 2 minus 1 and 2 minus 3. So 6 minus 1 is 5 alva makle. So 5, the 2 minus 1 is 1, 2 minus 3 is minus 1. So minus b aitu. So b value is 2. So b value is minus 5. Is that right? So 2 minus 1 is 1, 2 minus 3 is minus 1. Yeah, so b value is minus 5. Okay. Okay, so next, so like how we found out b makle, okay, a and c na find out madbeka aita. So a and c find out madadu is easy aita. See, now we took x is equal to 2 to make a and c 0. So now we'll take x is equal to 1. So if you substitute x is equal to 1, b matte c 0 ಆಗುತ್ತೆ, ಕರೆಕ್ಟಾ? So b is equal to c is equal to 0. So we'll substitute. So and one more, ನೀವು ಈ ವ್ಯಾಲ್ಯೂಸ್ ಏನು ತಗೊಳ್ತೀರಾ ಅದನ್ನ ಎರಡು ಸೈಡ್ ಸಬ್ಸ್ಟಿಟ್ಯೂಟ್ ಮಾಡಬೇಕು. ಲೆಫ್ಟ್ ಹ್ಯಾಂಡ್ ಸೈಡ್ಗೆ ಸಬ್ಸ್ಟಿಟ್ಯೂಟ್ ಮಾಡೋದನ್ನ ಮರ್ತ್ಕೊಳ್ತೀರಾ. ಸೊ ಪ್ಲೀಸ್ ಬಿ ವೆರಿ ಕೇರ್ಫುಲ್ ವೆಲ್ ಸಬ್ಸ್ಟಿಟ್ಯೂಟಿಂಗ್ ಫಾರ್ ಎಕ್ಸ್, ಆಯ್ತಾ? ಇಲ್ಲಿ 3 1 3 minus 1 ಅಂದ್ರೆ 2 ಆಯ್ತು. ಸೊ 2 is equal to ಇಲ್ಲಿ a ಮಾತ್ರ ಅಲ್ವಾ? ಸೊ a ಅಂದ್ರೆ 1 minus 2 ಅಂದ್ರೆ ವಾಟ್? minus 1, ಇದು minus 2. ಸೊ 2 is equal to 2a ಆಯಿತು. ಸೊ a value 1 ಮಕ್ಕಳೇ, a value is 1. Okay, now last one. Now what we do here is a ಮತ್ತೆ c 0 ಮಾಡಿದ್ವಿ, b ಮತ್ತೆ c 0 ಮಾಡಿದ್ವಿ. ಇವಾಗ a and b 0 ಮಾಡೋಣ. a and b 0 ಹೇಗೆ ಮಾಡೋಣ? we'll take x is equal to 3. Okay, if you take x is equal to 3, a is equal to b is equal to 0. ಕರೆಕ್ಟಾ? a is equal to b is equal to 0. ಏನಾಗುತ್ತೆ ಈಗ? ಸೊ 3 3 is 9, 9 minus 1 ಅಂದ್ರೆ 8. 8 is equal to c of 3 minus 1 ಅಂದ್ರೆ 2 and ಇಲ್ಲಿ 3 minus 2 ಅಂದ್ರೆ it is 1. So 2c is equal to 8. So c is equal to 4 ಮಕ್ಕಳೇ. Okay, c is equal to 4. ಇವಾಗ ವೆರಿ ಸಿಂಪಲ್ ಆಯ್ತಾ? ಇನ್ ಪ್ಲೇಸ್ ಆಫ್ a b c ನಾವು a ಅಂದ್ರೆ ಎಷ್ಟು? a ಅಂದ್ರೆ 1. ಸೊ b ಅಂದ್ರೆ ಇಟ್ ಈಸ್ minus 5 and c ಅಂದ್ರೆ ಇಟ್ ಈಸ್ 4 ಮಕ್ಕಳೇ. ಓಕೆ, ಇದನ್ನ ಸಬ್ಸ್ಟಿಟ್ಯೂಟ್ ಮಾಡಿ ಇಂಟಿಗ್ರೇಷನ್ ಮಾಡಿದ್ರೆ ಇದರ ಇಂಟಿಗ್ರೇಷನ್ 1 by log x minus 1, the minus 5 divided by minus 5 log x minus 2 and this is 4 log x minus 3 ಬರುತ್ತೆ. ಆನ್ಸರ್ಸ್ ಬರುತ್ತೆ. ಓಕೆ, ಇಷ್ಟು ಮಾಡಿದ್ರೆ ಸಾಕು. ಪ್ಲಸ್ ಸಿ ಬರೀರಿ, ಇಟ್ ಇಸ್ ಮೋರ್ ದನ್ ಎನಫ್. ದಟ್ ಐ ಹೋಪ್ ಇನ್ನು ನೀವು ಅದನ್ನ ಮಾಡ್ತೀರಾ ಅಂತ. ಐ ಆಮ್ ಜಸ್ಟ್ ಮೂವಿಂಗ್ ಆನ್ ಟು ದ ನೆಕ್ಸ್ಟ್ ಕ್ವಶನ್ ಮಾಡ್ತೇನೆ. ಓಕೆ, ಸೊ ನೆಕ್ಸ್ಟ್ ಆ್ಯಂಡ್ ಸಿ ಇನ್ನೊಂದು ಲಾಸ್ಟ್ ಕ್ವಶನ್ ಅಲ್ಲಿ ಏನಿತ್ತು, ಇದು 3 ಫ್ಯಾಕ್ಟರ್ಸ್ ಇತ್ತಲ್ವಾ? ಸೊ x minus 1, x minus 2, x minus 3. ನೀವು ರೆಡಿ ಇರಬೇಕು ಮಕ್ಕಳೇ. ಓಕೆ, ನಿಮ್ಮ ಎಕ್ಸಾಮಿನೇಷನ್ಸ್ ಅಲ್ಲಿ ತುಂಬಾ ರೇರ್ ಕೇಳೋದು, ಬಟ್ ಲೈಕ್ ನಾನು ಯಾವಾಗ ಹೇಳಿರೋ ಹಾಗೆ ಸೊ ಒಂದಕ್ಕೆ ಪ್ರಿಪೇರ್ ಆಗಬೇಡಿ. ಇನ್ ಕೇಸ್ ಏನಾದರೂ ಎಕ್ಸಾಮಲ್ಲಿ ಆ ಥರ ಕ್ವಶನ್ಸ್ ಕೊಟ್ಟಾಗ ಲೈಕ್ ತುಂಬ ಕನ್ಫ್ಯೂಷನ್ ಆಗುತ್ತೆ ಆ್ಯಂಡ್ ಇನ್ನೂ ತುಂಬ ಟೆನ್ಷನ್ ಕೂಡ ಆಗುತ್ತೆ. ಇಟ್ಸ್ ಬೆಟರ್ ಟು ಬಿ ರೆಡಿ ಬಿಫೋರ್ ದ ಎಕ್ಸಾಮಿನೇಷನ್, ಆಯ್ತಾ? ಸೊ ದಟ್ಸ್ ವೈ ಸ್ವಲ್ಪ ಪ್ರಾಕ್ಟೀಸ್ ಮಾಡಿರೋ ಸೇಮ್ ಕಾನ್ಸೆಪ್ಟ್ ಏನಿದೆ ಅದರಲ್ಲಿ, ಅಲ್ವಾ? ಓಕೆ, ಒಂದು ಇದು ಟೈಪ್ 2 ಸಮ್ ಮಕ್ಕಳೇ, ಆಯ್ತಾ? ಸೊ ಈ ಡಿನಾಮಿನೇಟರ್ಲಿ ಸ್ಕ್ವೇರ್ ಇದ್ದಾಗ ಒಂದು ಸಮ್ನ ಹೇಳ್ಕೊಟ್ಟಿರ್ತೀನಿ, ಬ್ಯಾಕಪ್ಗೆ ರೆಡಿ ಇರಲಿ, ಆಯ್ತಾ? ಸೊ ಇಲ್ಲೇನಾಗುತ್ತೆ ಅಂತ ಹೇಳಿದ್ರೆ, ಇದು ಯಾವಾಗ ಈ ತರ ಸ್ಕ್ವೇರ್ ಇರುತ್ತೆ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್, ಓಕೆ, ಅದರಲ್ಲಿ ಒಂದು ಫ್ಯಾಕ್ಟರ್ ತಗೋಬೇಕು. ದಟ್ ಈಸ್ a ಡಿವೈಡೆಡ್ ಬೈ ಎಕ್ಸ್ ಪ್ಲಸ್ 1 ಪ್ಲಸ್ b ಡಿವೈಡೆಡ್ ಬೈ, ಈಗ ಸೇಮ್ ತಗೊಳ್ಳಿ, ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್ ಪ್ಲಸ್ c ಡಿವೈಡೆಡ್ ಬೈ ಇವ್ನು ಉಳಿದಿದ್ದು, ದಟ್ ಈಸ್ ಎಕ್ಸ್ ಪ್ಲಸ್ 3. ಐ ಹೋಪ್ ಇದು ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೊಂಡಿದ್ದೀನಿ. a ಬೈ ಎಕ್ಸ್ ಪ್ಲಸ್ 1 ಈ ತರ ಸ್ಕ್ವೇರ್ ಇದ್ದಾಗ ಅದರದ್ದು ಒಂದು ಫ್ಯಾಕ್ಟರ್ ತಗೋಬೇಕು, ದಟ್ ಈಸ್ ಎಕ್ಸ್ ಪ್ಲಸ್ 1 ಅಂಡ್ b ಬೈ ಎಕ್ಸ್ ಪ್ಲಸ್ 1 ಹೋಲ್ ಸ್ಕ್ವೇರ್. ನಾವು ಇಟ್ ಇಸ್ ಸಿಂಪಲ್. LCM ತಗೊಳ್ಳುವಾಗ ಸ್ವಲ್ಪ ಕೇರ್ಫುಲ್ ಆಗಿರಿ. ಸೊ 3x minus 1, so 3x minus 2 ಅಲ್ಲ, 2 divided by
ಎಕ್ಸ್ ಪ್ಲಸ್ ಒನ್ ದ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ತ್ರೀ ಇಸ್ ಈಕ್ವಲ್ ಟು ಇಲ್ಲಿ ಎಲ್ ಸಿ ಎಂ ತೆಗೆಯುವಾಗ ಸಿ ವಾಟ್ ಯು ಹ್ಯಾವ್ ಇನ್ ದ ಡಿನಾಮಿನೇಟರ್ ಅದೇ ಎಲ್ ಸಿ ಎಮ್. ಇದನ್ನ ಫಸ್ಟ್ನೇ ಈಗ ಈ ಫಸ್ಟ್ ಫ್ರಾಕ್ಷನ್ ಇದಲ್ಲ ಎ ಬೈ ಎಕ್ಸ್ ಪ್ಲಸ್ ಒನ್ಗೆ, ಎ ಬೈ ಎಕ್ಸ್ ಪ್ಲಸ್ ಒನ್ಗೆ ಇದನ್ನ ಮಲ್ಟಿಪ್ಲೈ ಮಾಡಿದ್ರೆ ಈ ಡಿನಾಮಿನೇಟರ್ ಮಲ್ಟಿಪ್ಲೈ ಮಾಡಿದ್ರೆ ಎಕ್ಸ್ ಪ್ಲಸ್ ಒನ್ ಕ್ಯಾನ್ಸಲ್ ಆಗಿ ವಿ ಗೆಟ್ ಓನ್ಲಿ ಎಕ್ಸ್ ಪ್ಲಸ್ ಒನ್ ಇಂಟು ಎಕ್ಸ್ ಪ್ಲಸ್ ತ್ರೀ. ಕರೆಕ್ಟಾ? ಸ್ವಲ್ಪ ಎಲ್ ಸಿ ಎಂ ಅರ್ಥ ಮಾಡ್ಕೊಳ್ಳಿ. ಪ್ಲಸ್ ಬಿ ಇಂಟು ಈ ಡಿನಾಮಿನೇಟರ್ನ ಈ ಫ್ರಾಕ್ಷನ್ಗೆ ಮಲ್ಟಿಪ್ಲೈ ಮಾಡಿದಾಗ ಈ ಎಕ್ಸ್ ಪ್ಲಸ್ ಒನ್ ದ ಹೋಲ್ ಸ್ಕ್ವೇರ್ ಎಕ್ಸ್ ಪ್ಲಸ್ ಒನ್ ದ ಹೋಲ್ ಸ್ಕ್ವೇರ್ ಕ್ಯಾನ್ಸಲ್ ಆಯಿತು. ವಿ ಗೆಟ್ ಓನ್ಲಿ ಎಕ್ಸ್ ಪ್ಲಸ್ ತ್ರೀ. ಕರೆಕ್ಟ್. ನೆಕ್ಸ್ಟ್ ಪ್ಲಸ್ ಈ ಸಿ ಬೈ ಎಕ್ಸ್ ಪ್ಲಸ್ ತ್ರೀಗೆ ಈ ಡಿನಾಮಿನೇಟರ್ನ ಮಲ್ಟಿಪ್ಲೈ ಮಾಡಿದ್ರೆ ಸೊ ವಿ ಗೆಟ್ ಎಕ್ಸ್ ಪ್ಲಸ್ ಸಿ ಇಂಟು ಎಕ್ಸ್ ಪ್ಲಸ್ ಒನ್ ದ ಹೋಲ್ ಸ್ಕ್ವೇರ್. ಇದು ವೆರಿ ವೆರಿ ಇಂಪಾರ್ಟೆಂಟ್ ಕಂಟ್ರೋಲ್, ಮಿಸ್ ಮಾಡ್ಕೊಳ್ತೀರಾ. ಸೊ ಪ್ಲೀಸ್ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ಸೊ ಇಟ್ ಈಸ್ ಎಕ್ಸ್ ಪ್ಲಸ್ ಒನ್ ದ ಹೋಲ್ ಸ್ಕ್ವೇರ್ ಇಂಟು ಎಕ್ಸ್ ಪ್ಲಸ್ ತ್ರೀ. ಓಕೆ, ಇದಾದ್ಮೇಲಿಂದ ಎ ಬಿ ಸಿ ಫೈಂಡ್ ಔಟ್ ಮಾಡಬೇಕು. ಸೊ ಯು ನೋ ಹೌ ಟು ಫೈಂಡ್ ಔಟ್ ಎ ಬಿ ಸಿ, ರೈಟ್? ಸೊ ಡಿನಾಮಿನೇಟರ್ ಕ್ಯಾನ್ಸಲ್. ಸೊ 3x minus 2 is equal to a of x plus 1 into x plus 3 plus b of x plus 3 plus c of x plus 1 the whole square. ಇವಾಗ ವಿಲ್ ಟೇಕ್ x is equal to -1 so that a is equal to c is equal to 0 ಆಯಿತು. ಕರೆಕ್ಟಾ? ವಿ ಕ್ಯಾನ್ ಫೈಂಡ್ ಔಟ್ b ವ್ಯಾಲ್ಯೂ. ಸೊ ಲೆಟ್ಸ್ ಡೂ ದಟ್. ಸೊ -1 ಹಾಕಿದ್ರೆ ಸೊ -3 -2 -5 ಆಯಿತು. -5 is equal to ಓನ್ಲಿ ಬಿ ಅಲ್ಲ. ಸೊ ಬಿ ಅಂದರೆ -1 + 3 2 ಅಲ್ಲ. ಸೊ ಬಿ is equal to -5/2 ಮಕ್ಕಳೇ. ಓಕೆ, ನೆಕ್ಸ್ಟ್ ವಿಲ್ ಪುಟ್ x is equal to 3 -3. ಸೊ ಇಫ್ ಐ ಸಬ್ಸ್ಟಿಟ್ಯೂಟ್ -3 ಇಲ್ಲಿ ನೋಡ್ಕೊಳ್ಳಿ, -3 ಇಂಟು -11 ಆಯಿತು. -11 is equal to ಇಲ್ಲಿ -2 -3 + 1 ಅಂದರೆ -2 ದ ಹೋಲ್ ಸ್ಕ್ವೇರ್ ಅಂದರೆ 4 ಅಲ್ಲ ಮಕ್ಕಳೇ, 4c. ಸೊ c is equal to -11/4. ಸೊ ಕೇರ್ಫುಲ್ ಆಗಿರಿ. ಸೊ ಪ್ಲೀಸ್ ಡೋಂಟ್ ಡೂ ದಿಸ್ ಕೈಂಡ್ ಆಫ್ ಮಿಸ್ಟೇಕ್ ಮಕ್ಕಳೇ. ಓಕೆನಾ? ನೆಕ್ಸ್ಟ್ ಟು ಫೈಂಡ್ ಔಟ್ ಸಿ ವ್ಯಾಲ್ಯೂ ಆಯ್ತಾ. ಸಿ ಇವಾಗ ಬಿ ಮತ್ತೆ ಸಿ ನ ಫೈಂಡ್ ಔಟ್ ಮಾಡಿದ್ವಿ. ಈಗ ಎ ನ ಫೈಂಡ್ ಔಟ್ ಮಾಡಬೇಕು. ಬಟ್ ನಮಗೆ ಇಲ್ಲಿ ಪಾಸಿಬಿಲಿಟೀಸ್ ಇಲ್ಲ ಮಕ್ಕಳೇ, ರೈಟ್? ಯಾಕಂದ್ರೆ ಇಲ್ಲಿ ಯಾವ್ದನ್ನ ವ್ಯಾಲ್ಯೂ 0 ಮಾಡಕ್ ಆಗ್ತಾ ಇಲ್ಲ. ಇನ್ ದಟ್ ಕೇಸ್ ಏನ್ ಮಾಡಿ ಅಂದ್ರೆ ಫುಲ್ ಎಕ್ಸ್ ವ್ಯಾಲ್ಯೂ 0 ಅಂತ ತಗೊಳ್ಳಿ, ಆಯ್ತಾ? ಇಫ್ ಯು ಟೇಕ್ x is equal to 0 ಫುಲ್ ತಗೊಂಡ್ರೆ ಇಲ್ಲೇನಾಗುತ್ತೆ -2 ಉಳ್ಕೊಳ್ತು. -2 is equal to a of ಇಲ್ಲಿ 1 into 3 ಕರೆಕ್ಟಾ? ಪ್ಲಸ್ b of 3 ಉಳ್ಕೊಳ್ತು ಪ್ಲಸ್ c of 1 ಉಳ್ಕೊಳ್ತು. ಸೊ ಲೆಟ್ಸ್ ಸಾಲ್ವ್ ದಟ್ ಈಕ್ವೇಶನ್. ಸೊ -2 is equal to 3a plus 3b plus c. ಕರೆಕ್ಟಾ? ಸೊ ಇವಾಗ a ಗೆ ಸಾಲ್ವ್ ಮಾಡ್ಕೊಳ್ಳೋಣ. a is equal to ಓಕೆ, ಈ 3a ನ ಈ ಕಡೆ ತಗೊಂಡ್ ಬರ್ತೀನಿ. ಇಲ್ಲಾಂದ್ರೆ ಒಂದ್ ಕೆಲಸ ಮಾಡಿರಿ, we'll do one thing. We'll bring this 3b and c this side. So we get so -2 plus -3b minus c is equal to 3a. ಇಷ್ಟು ಉಳ್ಕೊಳ್ತಾ? ಓಕೆ, I'll solve here ಆಯ್ತಾ. ಸೊ 3a is equal to -2 minus 3b. b ಎಷ್ಟು ಮಕ್ಕಳೇ? b ಅಂದ್ರೆ -5/2 and c ಅಂದ್ರೆ -11/4 ಅಲ್ವಾ? ಓಕೆ, ಸೊ ವಿ ಗೆಟ್ -2 -15/2 ಪ್ಲಸ್ 15/2 and plus 11/4. ಈಗ is equal to 3a. ಓಕೆನಾ? ಈಗ ಸಿಂಪಲ್. ಸೊ ಇಲ್ಲಿ ಎಲ್ಲ ಡಿವೈಡೆಡ್ ಬೈ 4 ಮಾಡ್ಕೊಳ್ಳಿ, ಇಂಟು 4 ಇಲ್ಲಿ ಇಂಟು 2. ಸೊ 3a is equal to -8 plus 30 plus 11/4. ಸೊ 3a is equal to ಎಷ್ಟಾಯಿತು? 38 ಅಂದರೆ 22 ಅಂದರೆ 33. ಸೊ 33/4 ಆಯ್ತು ಮಕ್ಕಳೇ. ಓಕೆ, ಸೊ 3 1s 3 11s. ಸೊ a ವ್ಯಾಲ್ಯೂ ಇಸ್ ಆಲ್ಸೋ 11/4 ಆಯ್ತಾ? ಸಿ ಒನ್ಸ್ ಅಗೇನ್ ತುಂಬಾ ಲಾಂಗ್ ಕ್ಯಾಲ್ಕುಲೇಷನ್ಸ್ ಆಯ್ತು, ಬಟ್ ನಿಮಗೆ ಗೊತ್ತಿರಲಿ ಆಯ್ತಾ ಮಕ್ಕಳೇ. ಸೊ ಎಕ್ಸಾಮಿನೇಷನ್ಗೆ ಬರ್ಬೋದು ನಾವು ಒಂದೇ ಒಂದು ಪಾಸಿಬಿಲಿಟೀಸ್ ಇದನ್ನೆಲ್ಲ ಮಾಡ್ತಾ ಇದ್ದೀನಿ. ಸೊ ದರ್ ಇಸ್ ನಥಿಂಗ್ ಟು ವರಿ. ಓಕೆ, ಸೊ ಇಲ್ಲಿ 11/4 ಹಾಕಿ, ಇಲ್ಲಿ ಬಿ ವ್ಯಾಲ್ಯೂ -5/2 ಹಾಕಿ ಅಂಡ್ ಸಿ ವ್ಯಾಲ್ಯೂ -11/4 ಹಾಕಿ ಇಂಟಿಗ್ರೇಟ್ ಮಾಡಿದ್ರೆ ಆನ್ಸರ್ ಬಂತು. ಬಟ್ ಒಂದೇ ಒಂದು ಕೇರ್ಫುಲ್ ಆಗಿ, ಇಂಟಿಗ್ರೇಷನ್ ಆಫ್ 1/x² ಅಂದ್ರೆ ಇಂಟಿಗ್ರೇಷನ್ -1/x ಮಕ್ಕಳೇ. ಓಕೆ, ಅದೊಂದು ಮಾತ್ರ ಇದಕ್ಕೆ ಲಾಗ್ ಬರಲ್ಲ. ಇದು ನೆನ್ಪಿಟ್ಕೊಳ್ಳಿ, ಇದಕ್ಕೆ ಲಾಗ್ ಅಲ್ಲ. ಇವೆರಡಕ್ಕೆ ಲಾಗ್ ಬರುತ್ತೆ, ಇದು ಸ್ಕ್ವೇರ್ ಇರೋದ್ರಿಂದ ಲಾಗ್ ಬರೋದಿಲ್ಲ ಇದಕ್ಕೆ. ಅದನ್ನ ನೆನ್ಪಿಟ್ಕೊಳ್ಳಿ. ರೆಸ್ಟ್ ಆಫ್ ಆಲ್ ಇಸ್ ವೆರಿ ಸಿಂಪಲ್. ಓಕೆನಾ? ನೆಕ್ಸ್ಟ್ ಟೈಪ್. ಓಕೆ, ಸೊ ನೆಕ್ಸ್ಟ್ ಟೈಪ್ ಬಂದು ಬೈ ಪಾರ್ಟ್ಸ್ ಕಂಟ್ರೋಲ್. ಓಕೆ, ಸೊ ಫಸ್ಟ್ ಆಫ್ ಆಲ್ ನಿಮಗೆ ಬೈ ಪಾರ್ಟ್ಸ್ ಅಂದ್ರೆ ಏನಂತ ಗೊತ್ತಿರಬೇಕು. ಟೂ ಡಿಫರೆಂಟ್ ಫಂಕ್ಷನ್ಸ್ ಮಲ್ಟಿಪ್ಲೈ ಆಗ್ತಿರುವಾಗ ವಿ ಯೂಸ್ ಬೈ ಪಾರ್ಟ್ಸ್. ಓಕೆ, ಸೊ ಇಂಟಿಗ್ರೇಷನ್ ಆಫ್ ಫಸ್ಟ್ ಫಾರ್ಮುಲಾ ಬರ್ಬೋಣ. ಇಂಟಿಗ್ರೇಷನ್ ಆಫ್ ಫಸ್ಟ್ ಇಂಟು ಸೆಕೆಂಡ್ dx is equal to ಫಸ್ಟ್ ಫಂಕ್ಷನ್ ಹಾಗೆ ಇಟ್ಕೊಳ್ಳಿ, ಇಂಟಿಗ್ರೇಷನ್ ಆಫ್ ಸೆಕೆಂಡ್ ಮೈನಸ್ ಇಂಟಿಗ್ರೇಷನ್ ಆಫ್
bracket integration of second into d by dx of first into dx, d by dx of first into dx. This is the formula. ಅರ್ಥ ಆಯ್ತಾ? ಸೊ ಇಲ್ಲಿ ಫಸ್ಟ್ ಫಂಕ್ಷನ್ sin x. Sin x is first and this is second. So you know that ILATE, right? ILATE. I ಅಂದ್ರೆ inverse trigonometry, L ಅಂದ್ರೆ logarithms, A ಅಂದ್ರೆ algebra, T ಅಂದ್ರೆ trigonometry and E ಅಂದ್ರೆ exponential. So E ಅಂದ್ರೆ exponential, so T trigonometry. So trigonometry first and then exponential. So ಇಲ್ಲಿ first function sin x. So integration of sin x into e to the power x dx. ಇಲ್ಲಿ ಏನ್ ಮಾಡ್ಬೇಕಂದ್ರೆ ಇಲ್ಲಿ ಐ ಅಂತ ತಗೊಳ್ಬೇಕು. ಈ ಐ ಅಂತ ತಗೊಳ್ಳಿದ್ರೆ ಈ ಪ್ರಾಬ್ಲಮ್ ಸಾಲ್ವೇ ಆಗಲ್ಲ. ಓಕೆನಾ? ನೆನ್ಪಿಟ್ಕೊಳ್ಳಿ, ಎಕ್ಸ್ಪೋನೆನ್ಷಿಯಲ್ ಮತ್ತೆ ಸೈನ್ ಎಕ್ಸ್, ಇಲ್ಲಾಂದ್ರೆ ಎಕ್ಸ್ಪೋನೆನ್ಷಿಯಲ್ ಮತ್ತೆ ಕಾಸ್ ಎಕ್ಸ್ ಬಂದಾಗ ವಿ ಶುಡ್ ಟೇಕ್ ದಟ್ ಕ್ವಶನ್ ಆಸ್ ಐ ಮಕ್ಕಳು, ಇಲ್ಲಾಂದ್ರೆ ಸಾಲ್ವ್ ಆಗಲ್ಲ, ಹೇಳ್ತಾ ಇದ್ದೀನಿ ಇವಾಗಲೇ. ಸೊ ಪ್ಲೀಸ್ ರಿಮೆಂಬರ್ ದ್ಯಾಟ್. ಓಕೆ, ಸೊ ಫಸ್ಟ್ ಫಂಕ್ಷನ್ ಹಾಗೆ ಬರ್ಕೊಳ್ಳೋಣ. ಸೊ ಸೈನ್ ಎಕ್ಸ್ ಹಾಗೆ ಬರ್ಕೊಳ್ತೀನಿ. ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್ ಏನಾಗುತ್ತೆ, ಇ ಟು ದ ಪವರ್ ಎಕ್ಸ್ ಆಗುತ್ತೆ. ಓಕೆ, ಡೈರೆಕ್ಟ್ಲಿ ಇಂಟಿಗ್ರೇಷನ್ ಆನ್ಸರ್ ಬರ್ಬಿಡಿ. ಮೈನಸ್, so e to the power x and sin x differentiation ಏನು, sin x differentiation is cos x ಅಲ್ಲ, so cos x dx. ಓಕೆನಾ? ಇವಾಗ ನೋಡಿ, ಇದು ಮತ್ತೆ ಸಾಲ್ವ್ ಆಗಲಿಲ್ವಾ? e to the power x cos x ಬಂತು. ಓಕೆ, ವಾಟ್ ವಿ ಹ್ಯಾವ್ ಟು ಡು, ಒನ್ಸ್ ಅಗೇನ್ ಬೈ ಪಾರ್ಟ್ಸ್ ಮಾಡಬೇಕು ಇದಕ್ಕೆ. ಸೊ ಬೈ ಕೀಪಿಂಗ್ ದ ಫಸ್ಟ್ ಟು ಟರ್ಮ್ ಆಸ್ ಇಟ್ ಇಸ್, ದಟ್ ಈಸ್ e to the power x sin x ಮೈನಸ್ ಆಫ್, ಇಲ್ಲಿ ಮೈನಸ್ ಆಫ್ ವೆರಿ ಇಂಪಾರ್ಟೆಂಟ್ ಬಿಕಾಸ್ ಇದು ಮಾನೋಮಿಯಲ್, ಇದು ತುಂಬಾ ಟರ್ಮ್ಸ್ ಆಗಿ ಕನ್ವರ್ಟ್ ಆಗುತ್ತೆ. ಓಕೆ, ಇಲ್ಲಿ ಕಾಸ್ ಎಕ್ಸ್ ನ ಹಾಗೆ ಇಟ್ಕೊಳ್ತೀನಿ ಮಕ್ಕಳೇ. ಓಕೆ, ಈ ಪಾರ್ ಎಕ್ಸ್ ಡಿಫರೆನ್ಸ್ ಇಸ್ ಇ ಟು ದ ಪಾರ್ ಎಕ್ಸ್ ಮೈನಸ್ ಇ ಟು ದ ಪಾರ್ ಎಕ್ಸ್ ಇಂಟು ಕಾಸ್ ಎಕ್ಸ್ ಡಿಫರೆನ್ಸ್ ಇಸ್ ಮೈನಸ್ ಸೈನ್ ಎಕ್ಸ್. ಕರೆಕ್ಟಾ? ಮೈನಸ್ ಸೈನ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಇದನ್ನ ಸಾಲ್ವ್ ಮಾಡೋಣ. ಸೊ ಇ ಟು ದ ಪಾರ್ ಎಕ್ಸ್ ಸೈನ್ ಎಕ್ಸ್, ಇದನ್ನ ಮಲ್ಟಿಪ್ಲೈ ಮಾಡಿ, ಮೈನಸ್ ಇ ಟು ದ ಪಾರ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಮೈನಸ್ ಇಂಟು ಮೈನಸ್ ಇಸ್ ಪ್ಲಸ್, ಬಟ್ ಈ ಮೈನಸ್ ಒಳಗಡೆ ಮಲ್ಟಿಪ್ಲೈ ಮಾಡ್ತಾರೆ, ಮೈನಸ್ ಇಂಟು ಇ ಟು ದ ಪಾರ್ ಎಕ್ಸ್ ಸೈನ್ ಎಕ್ಸ್ ಡಿ ಎಕ್ಸ್. ಓಕೆ, ಇದನ್ನ ಅಬ್ಸರ್ವ್ ಮಾಡಿ, ಎಲ್ಲ ನೋಡ್ದಂಗಿದೆ. ಕರೆಕ್ಟಾ? ದಟ್ ಇಸ್ ನಥಿಂಗ್ ಬಟ್ ಐ ಓನ್ಲಿ. ಕರೆಕ್ಟ್, ಮೊದಲೇ ನಾವು ತಗೊಂಡಿದ್ವಿ, ಇದಕ್ಕೋಸ್ಕರ ಹೇಳಿದ್ದು. ಇಲ್ಲ ಅಂತ ಹೇಳಿದ್ರೆ ಮತ್ತೆ ಇದಕ್ಕೊಂದ್ಸರಿ ಬೈಪಾರ್ಟ್ಸ್ ಆಗಬೇಕು. ಇದು ನೀವು ನೆವರ್ ಎಂಡಿಂಗ್ ಪ್ರೋಸೆಸ್ ಇಫ್ ಯು ಡೋಂಟ್ ಟೇಕ್ ಐ ಮಕ್ಕಳೇ. ಅದಕ್ಕೆ ಸೊ ಇದನ್ನ ನಾವು ಐ ಅಂತ ಆಲ್ರೆಡಿ ತಗೊಂಡಿದ್ದೀವಿ. ಸೊ ದಿಸ್ ಇಸ್ ಐ. ಸೊ ಈ ಮೈನಸ್ ಐ ಕರೆಕ್ಟಾ, ಈ ಕಡೆ ತಗೊಂಡು ಬನ್ನಿ, 2i ಆಗುತ್ತೆ. ಸೊ ಐ ಪ್ಲಸ್ ಐ ಅಂದರೆ 2i ಆಯಿತು, ಇಸ್ ಈಕ್ವಲ್ ಟು ಇ ಟು ದ ಪವರ್ ಎಕ್ಸ್ ಮೈನಸ್ ಇ ಟು ದ ಪವರ್ ಎಕ್ಸ್ ಕಾಸ್ ಎಕ್ಸ್. ಸೊ ಐ ಇಸ್ ಈಕ್ವಲ್ ಟು ಇ ಟು ದ ಪವರ್ ಎಕ್ಸ್ ಕಾಮನ್ ತಗೊಂಡು, if I write like this, we get e to the power sin x minus cos x. So this is the final answer ಕಂಡು. Okay, so very simple. ಈ ತರ ತಗೊಂಡು ಮಾಡಿ. and ಇದರಲ್ಲಿ ಒಂದು ಕ್ವಶನ್ ಇದೆ ಆಯ್ತಾ, that is e to the power x integration of e to the power x cos x dx. ಸೊ ಇದು ಕೂಡ ಸೇಮ್ ಕಂಡೀಷನ್ ಅಲ್ಲೇ ಸಾಲ್ವ್ ಮಾಡೋದು. ಸೊ ನೆನ್ಪಿಟ್ಕೊಳ್ಳಿ, ಇಂಪಾರ್ಟೆಂಟ್ ಎಕ್ಸಾಮಿಗೆ ಬರ್ಬೋದು ನಿಮಗೆ. ಓಕೆ, ನೆಕ್ಸ್ಟ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಮಕ್ಕಳೇ. ಓಕೆ, ಸೊ ಈ ಕ್ವಶನ್ ಕೂಡ ಸಿಂಪಲ್ ಸಿಲ್ಲಿ ಕ್ವಶನ್ ಇದು. ಸೊ ಇನ್ವರ್ಸ್ ಟ್ರಿಗೊನೋಮೆಟ್ರಿ ಫಸ್ಟ್ ಅಂಡ್ ಎಕ್ಸ್ ಸೆಕೆಂಡ್. ಕರೆಕ್ಟಾ? ಎಕ್ಸ್ ಇನ್ವರ್ಸ್ ಐಲೇಟ್, ಐ ಎ ಫಸ್ಟ್ ಅಂಡ್ ಎಕ್ಸ್ ಅಂದ್ರೆ ಆಲ್ಜಿಬ್ರಾ, ಸೊ ಸೆಕೆಂಡ್. ಸೊ ಟ್ಯಾನ್ ಇನ್ವರ್ಸ್ ನಾನು ಫಾರ್ಮುಲಾ ಬರೆಯಲ್ಲ. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ನ ಹಾಗೆ ಇಟ್ಕೊಳ್ತೀನಿ. ಎಕ್ಸ್ ಇಂಟಿಗ್ರೇಷನ್ ಬಂದು ಎಕ್ಸ್ ಸ್ಕ್ವೇರ್ ಬೈ ಟು ಪ್ಲಸ್ ಅಲ್ಲ ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ ಟು ಅಂಡ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಡಿಫರೆನ್ಸಿಯೇಷನ್ ಇಸ್ 1 plus x square. ಕರೆಕ್ಟಾ? 1/1 plus x square. ಓಕೆ, ಇವಾಗ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಮಾಡೋದು ಗೊತ್ತಿರ್ಬೇಕು ನಿಮಗೆ. ಅಡ್ಜಸ್ಟ್ಮೆಂಟ್ ಇಸ್ tan ಇನ್ವರ್ಸ್ ಆಫ್ x ಇಂಟು ಎಕ್ಸ್ ಸ್ಕ್ವೇರ್ ಬೈ ಟು ಮೈನಸ್ 1/2 ಆಚೆ ಇಡ್ತೀನಿ ಆಯ್ತಾ. ಇಂಟಿಗ್ರೇಷನ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಸೊ ಇಲ್ಲಿ ಏನು ಮಾಡ್ತೀನಿ ಅಂದರೆ ನಾನು ಒಂದು ಆ್ಯಡ್ ಒಂದು ಸಬ್ಟ್ರಾಕ್ಟ್ ಮಾಡ್ತೀನಿ. 1 ಪ್ಲಸ್ ಮೈನಸ್ 1 ಪ್ಲಸ್ 1 ಮೈನಸ್ 1 ತಗೊಂಡಿದ್ದೀನಿ ಆಯ್ತಾ. ಪ್ಲಸ್ 1 ಅಂಡ್ ಮೈನಸ್ 1 ಇಲ್ಲಿ ನೋಡಿ, ಇದು ಮೈನಸ್ 1 ಪ್ಲಸ್ 1 ಕ್ಯಾನ್ಸಲ್ ಆಗುತ್ತೆ. ಹಳೆ ಸ್ಟೆಪ್ ಬಂತು ನಮಗೆ. ಓಕೆ, ದಿಸ್ ಇಸ್ ದ ಅಡಿಷನಲ್ ಸ್ಟೆಪ್. ಓಕೆ, ಸೊ ಆಡ್ ಅಂಡ್ ಸಬ್ಟ್ರಾಕ್ಟ್ ಪ್ಲಸ್ 1 ಅಂಡ್ ಮೈನಸ್ 1 ಅಂಡ್ ನ್ಯೂಮರೇಟರ್. ಸೊ ವಾಟ್ ವಿ ಗೆಟ್, ಸೊ ಎಕ್ಸ್ ಸ್ಕ್ವೇರ್ ಬೈ ಟು ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2. ಸೊ ಇದನ್ನ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಹಿಂಗೆ ಬರೀತೀನಿ, 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಆಫ್ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್. ಓಕೆ, ಕ್ಲಬ್ ಮಾಡಿ ಬರೋದು ಮತ್ತೆ ಇದೇ ಸಿಗುತ್ತೆ ನಮಗೆ. ಸೊ ಇಲ್ಲಿ ನೋಡಿ, ಸೊ 1/x ಸ್ಕ್ವೇರ್ ಏನಾಯಿತು, ಸೊ ಇದು 1 ಆಯಿತು. ಕರೆಕ್ಟಾ? ಸೊ ಇಂಟಿಗ್ರೇಷನ್ ಆಫ್ 1 ಈಸ್ ವೆರಿ ಸಿಂಪಲ್, ಇಟ್ ಇಸ್ ಎಕ್ಸ್. ಸೊ ಲೆಟ್ಸ್ ರೈಟ್ ದ ಫೈನಲ್ ಆನ್ಸರ್. ಸೊ ಎಕ್ಸ್ ಸ್ಕ್ವೇರ್ ಬೈ ಟು, ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಮೈನಸ್ 1/2 ಆಫ್ ಇಟ್ ಈಸ್ ಎಕ್ಸ್. ಕರೆಕ್ಟ್? ಮೈನಸ್ 1/1 ಪ್ಲಸ್ ಎಕ್ಸ್ ಸ್ಕ್ವೇರ್. 1/1 ಪ್ಲಸ್ ಎಕ್ಸ್ ಸ್ಕ್ವೇರ್ ಅಂದರೆ ಇಟ್ ಇಸ್ ಟ್ಯಾನ್ ಇನ್ವರ್ಸ್ ಎಕ್ಸ್ ಓನ್ಲಿ, ನೋ? ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ plus c ಮಕ್ಕಳೇ. ಸೊ ಮೈನಸ್ ಮಲ್ಟಿಪ್ಲೈ ಮಾಡಿ ಬರೆದ್ರೆ you will get the final answer. So this is the final answer. Okay, multiply minus inside and write the final answer. I'm just stopping it here itself. Okay, next.
ಸೊ ನೆಕ್ಸ್ಟ್ ಎಕ್ಸ್ ಕಾಸ್ ಇನ್ವರ್ಸ್ ಎಕ್ಸ್, ಇಲ್ಲೂ ಕೂಡ ಸೇಮ್ ಕಾನ್ಸೆಪ್ಟ್ ಬರುತ್ತೆ. ಸೊ ಕಾಸ್ ಇನ್ವರ್ಸ್ ಎಕ್ಸ್ ಫಸ್ಟ್, ಎಕ್ಸ್ ಸೆಕೆಂಡ್, ರೈಟ್? ಸೊ ಕಾಸ್ ಇನ್ವರ್ಸ್ ಎಕ್ಸ್ ನ ಹಾಗೆ ಇಟ್ಕೊಳ್ತೀನಿ. ಎಕ್ಸ್ ಡಿಫರೆನ್ಷಿಯೇಷನ್ ಇಸ್ ಎಕ್ಸ್ ಸ್ಕ್ವೇರ್ ಬೈ 2 ಮೈನಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 ಇಂಟು ಕಾಸ್ ಇನ್ವರ್ಸ್ ಎಕ್ಸ್ ಡಿಫರೆನ್ಷಿಯೇಷನ್ ಇಸ್ ಮೈನಸ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಮಕ್ಕಳೇ. ಓಕೆ, ಇಂಟು ಡಿ ಎಕ್ಸ್. ಇಲ್ಲಿ ಸ್ವಲ್ಪ ಕ್ಯಾಲ್ಕುಲೇಷನ್ಸ್ ಗೊತ್ತಾಗ್ಬೇಕು ನಿಮಗೆ. ಸೊ ಇದನ್ನ ರೀರೈಟ್ ಮಾಡಿ ಬರ್ಕೊಂಡ್ರೆ, ಸೊ ಇಟ್ ಈಸ್ ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಇನ್ವರ್ಸ್ ಎಕ್ಸ್ ಮೈನಸ್ 1 ಬೈ 2 ನ ಓಕೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿ ಎಕ್ಸ್ ಆಯಿತು. ಓಕೆ, ನಾನು ಆಲ್ರೆಡಿ ಏನು ಪ್ರೀವಿಯಸ್ ಮೆಥಡಲ್ಲಿ ಸಾಲ್ವ್ ಮಾಡಿದ್ನಲ್ಲ ಪ್ಲಸ್ 1 ಮೈನಸ್ 1, ಅದೇ ಕಾನ್ಸೆಪ್ಟ್ ಇಲ್ಲಿ ಕೂಡ ತಗೊಳ್ತೇನೆ. ದಟ್ ಈಸ್ ನಥಿಂಗ್ ಬಟ್ ಪ್ಲಸ್ 1 ಮೈನಸ್ 1. ಬಟ್ ಇಲ್ಲಿ ಸ್ವಲ್ಪ ಅಡ್ಜಸ್ಟ್ಮೆಂಟ್ ಡಿಫ್ರೆಂಟ್ ಆಯ್ತಾ. ಡಿನಾಮಿನೇಟರ್ ಏನಿದೆ ಎಕ್ಸ್ ಸ್ಕ್ವೇರ್ ಮೈನಸ್ 1 ಇದೆ. ಸೊ ನ್ಯೂಮರೇಟರ್ಗೂ ಹಾಗೆ ಅಡ್ಜಸ್ಟ್ ಮಾಡ್ತೀನಿ. ಲುಕ್ ಎಟ್ ದಿಸ್. ಓಕೆ, ಸೊ ಐ ಆಮ್ ಗೋನಾ ರೈಟ್ ದಿಸ್ ಆಸ್ ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ 2 ಇಂಟಿಗ್ರೇಷನ್. I'll write x square minus 1 divided by root of x square minus 1. Okay, ಇಲ್ಲಿ ಡಿನಾಮಿನೇಟರ್ ಏನಿದೆ ಅದಕ್ಕೆ ಅಡ್ಜಸ್ಟ್ ಮಾಡಬೇಕು. ದಟ್ಸ್ ವೈ. ಇನ್ನೇನು ಅನ್ಕೊಳ್ತು ಪ್ಲಸ್ 1 ಇದೆ ಅಲ್ವಾ. ಸೊ ಇಂಟಿಗ್ರೇಷನ್ ಆಫ್ ಪ್ಲಸ್ 1 ಬೈ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿ ಎಕ್ಸ್. ಓಕೆ, ದಿಸ್ ಇಸ್ ಲೈಕ್ ಈ 2 ಬೈ ರೂಟ್ 2 ಮಕ್ಕಳೇ. ಓಕೆ, 2 ಬೈ ರೂಟ್ 2 ಇದನ್ನ ತಗೋಬಹುದು. ರೂಟ್ 2 ಇಂಟು ರೂಟ್ 2 ತಗೊಳ್ಬೋದಾ. ರೂಟ್ 2 ಅಂಡ್ ರೂಟ್ 2 ಆಗುತ್ತೆ. ಸೊ ರೂಟ್ 2 ಕ್ಯಾನ್ಸಲ್ ಆಯ್ತು. ಸೊ ದಿಸ್ ವಿಲ್ ಗೋ ಬೈ ರೂಟ್ 2 ಟೈಮ್ಸ್. Okay, root times this will go by root x square minus 1 ಆ ಥರ. ಓಕೆ, ಅಲ್ಲಿ ಏನು ಮಾಡಿದೆ ಅದೇ ಥರ ಕಾನ್ಸೆಪ್ಟ್ ಇದು. ಸೊ ಫೈನಲ್ ಆಗಿದನ್ನ ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ 2 ಒಂದು ಬಿಗ್ ಬ್ರಾಕೆಟ್ ತಗೋಣ. ಇಂಟಿಗ್ರೇಷನ್ ಆಫ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ 1 ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 1 ಡಿ ಎಕ್ಸ್. ಓಕೆ, ಇವಾಗ ಇದೆರಡಕ್ಕೆ ಇಂಟಿಗ್ರೇಷನ್ ಫಾರ್ಮುಲಾ ಬರೀಬೇಕು ನಿಮ್ಗೆ. ದೊಡ್ಡ ದೊಡ್ಡ ಫಾರ್ಮುಲಾಸ್ ಆಯ್ತಾ. ಇಲ್ಲಿ ಬರೀತೀನಿ. ಎಕ್ಸ್ ಸ್ಕ್ವೇರ್ ಬೈ 2 ಕಾಸ್ ಇನ್ವರ್ಸ್ ಎಕ್ಸ್ ಪ್ಲಸ್ 1 ಬೈ 2. ಫಾರ್ ದಿಸ್ ದ ಫಾರ್ಮುಲಾ ಈಸ್ ಎಕ್ಸ್ ಬೈ 2 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಎಕ್ಸ್ ಸ್ಕ್ವೇರ್ ಮೈನಸ್ 1 ಮೈನಸ್ ಎ ಸ್ಕ್ವೇರ್ ಬೈ 2 ಅಂದರೆ ಮೈನಸ್ 1 ಬೈ 2 ಆಗುತ್ತೆ. 1 ಬೈ 2 ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಅಂದರೆ ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಸ್ಕ್ವೇರ್. ಓಕೆ, 1 ಬೈ 2 ಲಾಗ್ ಆಫ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1. ಓಕೆ, ದಿಸ್ ಈಸ್ ಓನ್ಲಿ ಫಾರ್ ದಟ್ ದಿಸ್ ಒನ್. ಓಕೆ, ನಾವು ಫಾರ್ ದಿಸ್ ಪ್ಲಸ್ ಹಾಫ್ ಮಲ್ಟಿಪ್ಲೈ ಮಾಡೋಣ. ಓಕೆ, ಹಾಫ್ ಎನ್ನೇ ಕೆಪ್ಟ್ ಔಟ್ ಸೈಡ್. ಇದಕ್ಕೆ ಲಾಗ್ ರೂಟ್ ಇಲ್ಲಲ್ಲ ಇದಕ್ಕೆ. ರೂಟ್ ಇದೆ. ರೂಟ್ ಓಕೆ ಲಾಗ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಮೈನಸ್ 1 ಪ್ಲಸ್ ಸಿ ಮಕ್ಕಳೇ. ಸೊ ದಿಸ್ ಇಸ್ ದ ಆನ್ಸರ್. ಸೊ ಸ್ವಲ್ಪ ಫಾರ್ಮುಲಾಸ್ ನಿಮಗೆ ಕ್ಲಿಯರ್ ಆಗಿ ಗೊತ್ತಿರಬೇಕಾಯ್ತು. ಅಷ್ಟು ನೋಡಿ ಸ್ವಲ್ಪ ಲಾಂಗ್ ಇದೆ. ಸೊ 3 ಮಾರ್ಕರ್ಗೆ ಸ್ವಲ್ಪ ಪೇಪರ್ನ ಚೇಂಜ್ ಮಾಡಬೇಕು ಅಂದರೆ ಇಂಥ ಪ್ಲೇಸಸ್ಗಳೆಲ್ಲ ಸ್ವಲ್ಪ ಚೇಂಜ್ ಮಾಡುತ್ತೆ ಮಕ್ಕಳೇ. ಓಕೆ, ಸೊ ಇದನ್ನೆಲ್ಲ ನಿಮಗೆ ನಾನು ಹೇಳಿದ್ರೆ ಅರ್ಥ ಆಗಿದ್ದು ಐ ಆಮ್ ರಿಯಲಿ ಲೈಕ್ ಕನ್ಫ್ಯೂಸ್ಡ್ ಆಯ್ತಾ ಮಕ್ಕಳೇ. ಸೊ ಇದನ್ನು ಫಾರ್ಮುಲಾಸ್ ಕಲ್ತ್ಕೊಳ್ರೆ, ಫಾರ್ಮುಲಾಸ್ ಗೊತ್ತಿದ್ರೆ ಇವೆಲ್ಲ ಸಾಲ್ವ್ ಮಾಡ್ಬೋದು. ಸೊ ಪ್ಲೀಸ್ ಲರ್ನ್ ದ ಫಾರ್ಮುಲಾಸ್. ಇದೆಲ್ಲ ಡೈರೆಕ್ಟ್ ಒನ್. ನಿಮ್ಗೆ ಅನಿಸ್ತಿರ್ಬೋದು ಇದನ್ನೆಲ್ಲ ನಾನು ಹೆಂಗೆ ಬರದೆ ಅಂತ. ಯಾರು ಲೈಕ್ ಫಾರ್ಮುಲಾ ಗೊತ್ತಿದ್ರೆ ಹೆಂಗಾದ್ರೂ ಬರೀಬೋದು. ಓಕೆನಾ. ಸೊ ದಟ್ಸ್ ವೈ ಪ್ಲೀಸ್ ಲರ್ನ್ ದ ಫಾರ್ಮುಲಾಸ್ ಫಸ್ಟ್. ನೆಕ್ಸ್ಟ್ ಇನ್ನೊಂದು ಬೈ ಪಾರ್ಟ್ಸ್ ಇದೆ. ಸೊ ಎಕ್ಸ್ ಸ್ಕ್ವೇರ್ ಪ್ಲಸ್ 1 ಲಾಗ್ ಎಕ್ಸ್ ಮಕ್ಕಳೇ. ಸೊ ದಿಸ್ ಇಸ್ ವೆರಿ ಸಿಂಪಲ್ ಆಯ್ತಾ. ಲಾಗ್ ಎಕ್ಸ್ ಫಸ್ಟ್, ಇದು ಸೆಕೆಂಡ್ ಅಲ್ವಾ. ಸೊ ಲಾಗ್ ಎಕ್ಸ್ನ ಹಾಗೆ ಇರೋಣ. ದಿಸ್ ಇಂಟಿಗ್ರೇಷನ್ ಆಫ್ ಎಕ್ಸ್ ಸ್ಕ್ವೇರ್ ಬೈ 2 ಇಸ್ ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಎಕ್ಸ್, ರೈಟ್, ಪ್ಲಸ್ ಇಂಟಿಗ್ರೇಷನ್ ಆಫ್ x cube by 3 plus x into differentiation of log x is 1 by x dx. Correct ಮಕ್ಕಳೇ. 1 by x ನ ಮಲ್ಟಿಪ್ಲೈ ಮಾಡಿದ್ರೆ what do you get? x cube by 3 plus x into log x plus this is x square by 3 plus 1 dx ಉಳ್ಕೊಳ್ತು. ಕರೆಕ್ಟಾ? 1 dx. So let's solve this. So x cube by 3 plus x log x plus 1 by 3 into x cube by 3 plus x plus c. ಸಿಂಪಲ್ ಕ್ವಶನ್ ಇದು. ಓಕೆನಾ. ಸೊ ಈಸಿಲಿ ಕಂಡು ಆರಾಮ್ಸೆ ಮಾಡ್ಬೋದು ನೀವು. ಓಕೆ, ಸೊ ಐ ಆಮ್ ಸೋ ಸಾರಿ ದಟ್ 3 ಮಾರ್ಕರ್ಗೆ ಈ ಟೈಪ್ ಮೇಲೆ ಈ ಇಂಟಿಗ್ರೇಷನ್ ಆಫ್ ಇ ಟು ದ ಪವರ್ ಎಕ್ಸ್
ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಆಫ್ ಎಕ್ಸ್ ಕಾನ್ಸೆಪ್ಟ್ ಮೇಲೆ ಇದೊಂದು ಫಾರ್ಮುಲಾ ಮಕ್ಕಳೇ ನಾನು ಏನು ಮಾಡಿದೆ ಅಂದರೆ ಇದೊಂದು ವಿಡಿಯೋ ಮಾಡಿದ್ದೇನೆ ಆಯ್ತಾ. ಸೊ ಇದೇ ತಮ್ಮನೇಲಿದೆ. ಈ ವಿಡಿಯೋದಲ್ಲಿ ಕ್ಲಿಯರ್ ಆಗಿ ಏನೇನೆಲ್ಲ ಪಾಸಿಬಿಲಿಟೀಸ್ ಆಯ್ತಾ, ಲಾಸ್ಟ್ ಇಯರ್ ಏನು ಮಿಸ್ಟೇಕ್ಸ್ ಮಾಡಿದ್ರು ಎಲ್ಲನೂ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ಈ ಕ್ವಶನ್ಸ್ ಬೇಕು ಅಂದರೆ ಸೊ ಪ್ಲೀಸ್ ಈ ವಿಡಿಯೋನ ವಾಚ್ ಮಾಡಿ ಆಯ್ತಾ. ಐ ವಾಂಟೆಡ್ ಟು ಡೂ ಇಟ್ ಇನ್ ದಿಸ್ ಇಟ್ ಸೆಲ್ಫ್ ಮಕ್ಕಳು. ಓಕೆ, ಬಟ್ ತುಂಬ ಕ್ವಶನ್ಸ್ಗಳಿದೆ. ನಾನು ಆಲ್ರೆಡಿ ಸಪ್ರೇಟ್ ಆಗಿ ಈ ವಿಡಿಯೋ ಮಾಡಿದ್ದೀನಿ. ಸೊ ಪ್ಲೀಸ್ ಇದನ್ನು ವಾಚ್ ಮಾಡಿ ಸೊ ದಟ್ ನಿಮ್ಗೆ ಕಂಪ್ಲೀಟ್ ಪ್ರಿಪರೇಷನ್ ಆಗುತ್ತೆ ಆಯ್ತಾ. ಸೊ ಪ್ಲೀಸ್ ಡೋಂಟ್ ಇಗ್ನೋರ್. ಐ ರಿಯಲಿ ವಾಂಟೆಡ್ ಟು ವಾಚ್ ದಿಸ್ ವಿಡಿಯೋ ಸೊ ದಟ್ ನಿಮಗೆ ನಿಮ್ಮ MCQs ಬರ್ಬೋದು. ಪಕ್ಕ ಇದ್ರ ಮೇಲೆ ಒಂದು ಕ್ವಶನ್ಸ್ ಇದ್ದೇ ಇರುತ್ತೆ ಆಯ್ತಾ. ಸೊ ಪ್ಲೀಸ್ ಡೋಂಟ್ ಇಗ್ನೋರ್ ದ್ಯಾಟ್ ಆ್ಯಂಡ್ ಐ ರಿಯಲಿ ವಾಂಟ್ ಯು ಟು ವಾಚ್ ದ್ಯಾಟ್ ವಿಡಿಯೋ ಮಕ್ಕಳೇ. ಓಕೆ, ಸೊ ವಿತ್ ದಿಸ್ ಸೊ ನಾನು ಇಲ್ಲೇ ಸ್ಟಾಪ್ ಮಾಡ್ತೀನಿ ವಿಡಿಯೋನ. ಐ ಹೋಪ್ ಇದು ನಿಮ್ಮ ಪ್ರಿಪ್ರೇಷನಲ್ಲಿ ಯೂಸ್ ಆಗ್ತಿದೆ ಅಂತ ಹೇಳಿದ್ರೆ. ಸೊ ಯೂಸ್ ಆಗ್ತಿದ್ರೆ ಯು ನೋ ವಾಟ್ ಯು ಹ್ಯಾವ್ ಟು ಡೂ. ಸೊ ಪ್ಲೀಸ್ ಶೇರ್ ಇಟ್ ವಿತ್ ಯರ್ ಫ್ರೆಂಡ್ಸ್ ಆ್ಯಂಡ್ ಆಸ್ಕ್ ದೆಮ್ ಟು ಲೈಕ್ ಫಾಲೋ ಆಲ್ ಮೈ ವಿಡಿಯೋಸ್. ಓಕೆನಾ. ಸೊ ದಟ್ಸ್ ಇಟ್ ಮಕ್ಕಳೇ. ಐ ವಿಲ್ ಸೀ ಯು ಇನ್ ದ ನೆಕ್ಸ್ಟ್ ವಿಡಿಯೋ. ಥ್ಯಾಂಕ್ ಯು ಸೊ ಮಚ್.